ನಮಸ್ಕಾರ ವೀಕ್ಷಕರೇ. ಎಷ್ಟೋ ಸಂದೇಹಗಳು ಇದೇ ರೀತಿ ಬರ್ತಾ ಇರುತ್ತೆ. ಒಂದೊಂದ್ಸಲ ಒಂದೊಂದು ವಿಷಯ ನೋಡಿದಾಗ್ಲೂ ಡೌಟ್ಗಳು ಬಂದ್ಬಿಡುತ್ತೆ, ಕ್ವಶನ್ಸ್ಗಳು ಹುಟ್ಬಿಡುತ್ತೆ. ಇದು ಸರಿನಾ, ಸತ್ಯನಾ, ಸುಳ್ಳ ಅಂತ ಪ್ರಶ್ನೆಗಳು ಹುಟ್ಬಿಡುತ್ತೆ. ಯಾಕೆ ಅಂದ್ರೆ ಹೀಗೆ ರೀಸೆಂಟ್ ಆಗಿ ಒಂದು ರಾಮಾಯಣ ಸ್ಟೋರಿ ರೀಟೆಲಿಕಾಸ್ಟ್ ಆಗ್ತಾ ಇದೆ. ಅದನ್ನು ನೋಡ್ತಾ ಇದ್ದಾಗ ಒಂದು ಪ್ರಶ್ನೆ ಹುಟ್ಟಿದ್ದು, ಎಷ್ಟೋ ಪ್ರಶ್ನೆಗಳು ಹುಟ್ಟಿರುತ್ತೆ ಬಿಡಿ, ಅದರಲ್ಲಿ ಒಂದು ಪ್ರಶ್ನೆ ಮೇಜರ್ ಆಗಿ ಹುಟ್ಟಿದ್ದು ಈ ವಿಡಿಯೋ ನೋಡಿದಾಗ. ಕಾಪಿರೈಟ್ಸ್ ಇರೋದ್ರಿಂದ ನಿಮ್ಗೆ ವಿಡಿಯೋ ತೋರಿಸೋದಕ್ಕಾಗೋದಿಲ್ಲ. ರಾಮಾಯಣ ರಿಟರ್ನ್ಸ್ ಅಂತ ಇದೆ, ನೀವು ಒಂದ್ಸಲ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಇಲ್ಲೊಂದು ಮಾತು ಹೇಳ್ತಾರೆ, ರಾಮಾಯಣ ಪೀರಿಯಡ್ ಅಲ್ಲಿ ಆಂಜನೇಯ 100 ಯೋಜನೆಗಳನ್ನ ಆರಿ, ಅಂದ್ರೆ 100 ಯೋಜನಾಸ್ನ ಆರ್ಕೊಂಡು ಸಮುದ್ರನ ದಾಟಿ ಲಂಕಾಗೆ ಹೋಗಿದ್ದ. ಅಂದ್ರೆ ಇನ್ನೊಂದ್ಸಲ ಕೇಳಿ, ಇಲ್ಲಿ ಹೇಳೋದೇನು, 100 ಯೋಜನೆಗಳನ್ನ ಪಾರ್ ಮಾಡಿ ಲಂಕಾಗೆ ಬಂದಿದ್ದೀನಿ ಶ್ರೀರಾಮನ ಪ್ರೇರಣೆಯಿಂದ ಅಂತ ಆಂಜನೇಯ ಹೇಳೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾರೆ. ಆವಾಗ ಒಂದು ಪ್ರಶ್ನೆ ಹುಟ್ಟಿದ್ದು, ಒಂದು ಯೋಜನೆ ಅಂದ್ರೆ ಎಷ್ಟು, 100 ಯೋಜನೆ ಅಂದ್ರೆ ಎಷ್ಟು? ಈಗಿರುವಂತ ಲಂಕಾಗೂ ಮತ್ತೆ ಇಂಡಿಯಾಗೂ ಇರೋದು ಸುಮಾರು ಒಂದು 12ರಿಂದ 14 ಕಿಲೋಮೀಟರ್ ದೂರ ಇರ್ಬೋದು ಬೋಟಲ್ಲಿ ಹೋದ್ರೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು 100 ಯೋಜನೆ. 100 ಯೋಜನೆ ಅಂದ್ರೆ ಎಷ್ಟು ಅಂತ ನಾನು ಹುಡ್ಕೋ ಕೆಲಸ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಯೋಜನಾ ಅಂದ್ರೆ ಎಷ್ಟು ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಯೋಜನೆ ಯಾವಾಗ ಕ್ಯಾಲ್ಕುಲೇಷನ್ ಮಾಡಕ್ ಶುರು ಮಾಡಿದ್ರು, ಟ್ರೆಡಿಷನಲ್ ವ್ಯಾಲ್ಯೂಸ್ ಯಾವ ತರ ಇತ್ತು ಆ ಬೇಸ್ ಮೇಲೆ ಹೋಗೋದಾದ್ರೆ, ಅದಾದ್ಮೇಲೆ 4 ಅಸ್ತಾಸ್ ಇಸ್ ಈಕ್ವಲ್ ಟು 1 ಧನು ಅಂತ ಕರೆದ್ರು. ಆಮೇಲೆ 2000 ಧನುಸ್ ಇಸ್ ಈಕ್ವಲ್ ಟು 1 ಗವ್ಯಾಟಿ ಅಂತ ಕರೆದ್ರು. ಆಮೇಲೆ 4 ಗವ್ಯಾಟೀಸ್ ಇಸ್ ಈಕ್ವಲ್ ಟು 1 ಯೋಜನಾ ಅಂತ ಕರೆದ್ರು. ಅದೆಷ್ಟಾಗುತ್ತೆ, 14.6 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ. ಅಂದ್ರೆ ಒಂದು ಯೋಜನಾ ಅಂದ್ರೆ ಎಷ್ಟಾಯ್ತು, 14.5 ಕಿಲೋಮೀಟರ್. ಅದಾದ ಮೇಲೆ ಇಲ್ಲಿ ಸೂರ್ಯ ಸಿದ್ಧಾಂತದಲ್ಲಿ ತಿಳಿಸ್ತಾರೆ, ಒಂದು ಯೋಜನಾ ಇಸ್ ಈಕ್ವಲ್ ಟು 8 ಕಿಲೋಮೀಟರ್. ಯಾವಾಗ ಆರ್ಯಭಟ ಜೀರೋನ ಕಂಡಿಡಿದಾದ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೂರ್ಯ ಸಿದ್ಧಾಂತದಲ್ಲಿ ಈ ಒಂದು ಯೋಜನಾ ಅಂದ್ರೆ 8 ಕಿಲೋಮೀಟರ್, ಹತ್ತತ್ರ 5 ಮೈಲಿ. ಅಂದ್ರೆ ಯಾವ್ದು ಸರಿ? ಇನ್ನ ಇದೇನಿದು ಪರಮೇಶ್ವರ, ಇದರಲ್ಲಿ ಬಂದು ಅವ್ರು ಹೇಳಿದ್ದು 14th ಸೆಂಚುರಿನಲ್ಲಿ 13 ಕಿಲೋಮೀಟರ್ ಇಲ್ಲ 14 ಕಿಲೋಮೀಟರ್ ಅಂತ ಹೇಳಿದ್ರು. ಯಾವ್ದು ಸತ್ಯ? ಒಂದು ಯೋಜನಾ ಅಂದ್ರೆ ಲೆಕ್ಕನೇ ಸಿಗೋದಿಲ್ಲ. ಇಲ್ಲಿ 100 ಯೋಜನಾಸ್ ಅಂತ ಏನೋ ಆಂಜನೇಯ ಹೇಳ್ಬಿಟ್ರು. ಆ ಬೇಸ್ ಮೇಲೆ ನಾವು ಆನ್ಲೈನ್ ಅಲ್ಲಿ ಹುಡುಕಿದ್ರು ಹಿಸ್ಟ್ರಿನಲ್ಲಿ ಏನ್ ಹೇಳುತ್ತೆ, ಟ್ರೆಡಿಷನಲ್ ಮೆಜರ್ಮೆಂಟ್ ಅಲ್ಲಿ ಆಂಜನೇಯ ದಾಟಿದ್ದು ಸುಮಾರು 800ರಿಂದ 1200 ಕಿಲೋಮೀಟರ್ ದಾಟಿದ್ದು. ಹಾಗಾದ್ರೆ ನಾವು ಇಷ್ಟು ದಿನ ನಂಬ್ಕೊಂಡಿದೀವಲ್ಲ, ಈ ರಾಮೇಶ್ವರಂ ಇಂದ ಕನ್ಯಾಕುಮಾರಿ ಮಧ್ಯೆ ರಾಮ ಸೇತು ಅನ್ನೋದು ಇತ್ತು ಅಂತ, ಅದು ಸುಳ್ಳ. ಅಂದ್ರೆ ನಾವಿಷ್ಟು ದಿನ ಓದಿದ್ದೇ ಸುಳ್ಳ, ತಿಳ್ಕೊಂಡಿದ್ದೇ ಸುಳ್ಳ. ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆ ಅಂದ್ರೆ ಎರಡರ ಮಧ್ಯೆ ಇರೋದು ಸುಮಾರು 14 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ, ಆರಾಮಾಗಿ ಪಾಸ್ ಆಗುವಂತ ಡಿಸ್ಟೆನ್ಸ್. ಆದ್ರೆ 100 ಯೋಜನಾಸ್ ಅಂತ ಹೇಳಿದ್ರೆ ಸುಮಾರು 1400 ಕಿಲೋಮೀಟರ್ ಆಗೋಯ್ತು. 1400 ಕಿಲೋಮೀಟರ್ ಭಾರತದಿಂದ ಎಲ್ಲಿ ತನಕ ಹೋಗುತ್ತೆ ಅಂತ ಒಂದು ಲೆಕ್ಕ ಹಾಕೊಂಡು ಹೋದಾಗ ನಮಗ್ ಸಿಕ್ಕೋದು, ಈ ಮಾಲ್ಡೀವ್ಸ್ ಎಲ್ಲ ಬಿಟ್ಟು ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಇದೆ. ಸ್ಯಾನ್ ಡಿಯಾಗೋನೋ ಏನೋ 1970s ಅಲ್ಲಿ ಒಂದು ಮಾಡ್ಬಿಟ್ರು. ಅಲ್ಲಿ ಜನ ಯಾರು ವಾಸ ಇಲ್ಲ, ಬರೀ ಜಸ್ಟ್ ನೇವಿ ಸಪೋರ್ಟ್ಗೋಸ್ಕರ ಒಂದು ಲ್ಯಾಂಡ್ ಅಲ್ಲಿ ಒಂದು ಏರ್ಪೋರ್ಟ್ ಪ್ಲಸ್ ನೇವಲ್ ಸಪೋರ್ಟ್ ಯೂನಿಟ್ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನ ಬಿಟ್ರೆ ಆ ಜಾಗದಲ್ಲಿ ಇನ್ನೇನು ಇಲ್ಲ. ಅದು ಬಂದು ಭಾರತದಿಂದ ಸುಮಾರು 1300ರಿಂದ 400 ಕಿಲೋಮೀಟರ್ ಹತ್ತತ್ರ ಇದೆ. ಅಂದ್ರೆ ಅವ್ರು ಹೇಳಿದ್ದ ಜಾಗ ಇದಾ, ಶ್ರೀಲಂಕಾ ಇದಾ? ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆ ಅಂದ್ರೆ ಹಿಸ್ಟ್ರಿಗಳಲ್ಲಿ ಹೇಳಿದ್ರು, ಕುಮಾರಿ ಖಂಡಂ ಅಂತ ಒಂದು ಕತೆ ಹೇಳಿದ್ರು. ಕುಮಾರಿ ಖಂಡ ಅನ್ನೋದಿಂದಿತ್ತು, ಅದು ಲಂಕಾ ಶ್ರೀಲಂಕಾ ಆಗಿತ್ತು. ಅದು ರಾವಣ ಇದ್ದಂತ ಜಾಗ ಆಗಿತ್ತು ಅಂತ ಹೇಳಿದ್ರು. ಅಂದ್ರೆ ಯಾವ್ದು ಸತ್ಯ? ಆ ಬೇಸ್ ಮೇಲೆ ಹೋಗೋದಾದ್ರೆ ಕುಮಾರಿ ಖಂಡಂ ರಿಲೇಟೆಡ್ ಎಷ್ಟೋ ಕಥೆಗಳು ಬಂದ್ವು. ಇಲ್ಲಿ ಕಾಣಿಸ್ತಾ ಇರ್ಬೋದು, ಏನ್ಶಿಯಂಟ್ ಕುಮಾರಿ ಖಂಡಂ ಅಂತ ತೋರಿಸ್ತಾರೆ. ಇಮೇಜ್ಗಳು ನೀವು ನೋಡೋದಾದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಇಮೇಜ್ಗಳನ್ನ ತೋರಿಸಿದ್ರು. ಒಟ್ನಲ್ಲಿ ಎಲ್ಲಾ ಕೂಡ ಒಂದೇ ಮ್ಯಾಚ್ ಆಯ್ತು. ಈ ಕುಮಾರಿ ಖಂಡ ಅನ್ನೋದಿತ್ತು, ಅದು ಇನ್ಕ್ಲೂಡಿಂಗ್ ಶ್ರೀಲಂಕಾನು ಸೇರ್ಕೊಂಡಿತ್ತು. ಹಳೆಯ ಏನ್ಶಿಯಂಟ್ ಲ್ಯಾಂಡ್ ಇದು ಸಮುದ್ರದಲ್ಲಿ ಮುಳುಗ್ತು. ಆದ್ರೆ ಒಂದು ಭಾಗ ಮಾತ್ರ ನೀರಿನಲ್ಲಿ ಇತ್ತಲ್ಲ, ಅದು ದ್ವೀಪವಾಗಿತ್ತು. ಅದು ಲಂಕೇಶ್ವರನ ಲಂಕೆ ಆಗಿತ್ತು. ಇನ್ನೊಂದು ಮಾತನ್ನು ಹೇಳ್ತಾರೆ, ಉಜಿರೆಯಿಂದ ಒಂದು ಸ್ಟ್ರೈಟ್ ಲೈನ್ ಹೇಳಿದ್ರೆ
ಅದೆಷ್ಟೋ ಯೋಜನೆಗಳು ಅದು ಮರ್ತೋಯ್ತು. ಆ ಯೋಜನೆಗಳಿಗೆ ಲಂಕಾ ಅನ್ನೋದು ಸಿಗುತ್ತೆ. ಅದು ಇವಾಗ ನೀರಿನಲ್ಲಿ ಮುಳುಗಿದೆ. ಮುಂದೆ ಒಂದು ದಿನ ಅದು ಮೇಲೆ ಬರುತ್ತೆ. ಅದ್ಭುತವಾದ ಚಿನ್ನದ ನಗರಿ ಅಂತ ಕೂಡ ಕರೆದಿದ್ದು. ಅದು ಸತ್ಯಾನ? ಅದು ಸತ್ಯಾನ ಅಂದ್ರೆ ಯಾವ ಸತ್ಯ? ಪ್ರಶ್ನೆಗಳು ಹಾಗೆ ಉಳ್ಕೊಳ್ತಾ ಇದೆ. ಯಾಕೆಂದ್ರೆ ಉತ್ತರಗಳು ಸಿಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ರೆ, ಒಬ್ರು ಇದು ಸತ್ಯ ಅಂತಾರೆ, ಒಬ್ರು ಅದು ಸತ್ಯ ಅಂತಾರೆ. ಯಾವ್ದು ಸತ್ಯ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಉತ್ತರಗಳೇ ಸಿಗ್ತಾ ಇಲ್ಲ. ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ಬಿಡ್ತಾ ಇದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಪ್ರಶ್ನೆ ಹುಟ್ಟಿದೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಇದೇ ಶ್ರೀಲಂಕಾ, ರಾವಣ ಇದ್ದಿದ್ದು. ಇಲ್ಲಿ ರಾವಣ ಇದ್ದಿದ್ದಕ್ಕೆ ಕೆಲವಷ್ಟು ರಿಲೇಟೆಡ್ ಆರ್ನಮೆಂಟ್ಸ್, ಹಿಸ್ಟೋರಿಕಲ್ ಅವರು ಹುಡುಕದಂತ ಎಷ್ಟೋ ವಸ್ತುಗಳಲ್ಲಿ ಸಿಕ್ಕಿದಾವೆ. ರಾವಣನ ಕೋಟೆ ಆಗಿರ್ಬೋದು, ರಾವಣ ಇದ್ದಂತ ಜಾಗ ಅಂತ ತೋರಿಸೋ ಎಷ್ಟೋ ಪುರಾವೆಗಳು ಅಲ್ಲಿ ಸಿಕ್ಕಿದೆ. ಪ್ಲಸ್ ಆದ್ರೆ ಇದು ರಾಮ ಸೇತು ಕೂಡ ಕಟ್ಟಿದ್ರು ಅಂತಾನು ಹೇಳ್ತಾರೆ. ಆದ್ರೆ ರಾಮ ಸೇತು ಈ ಕಥೆಗಳ ಪ್ರಕಾರ ಹೇಳೋದಾದ್ರೆ ಎಷ್ಟು ದೂರ ಇರಬೇಕು? 800ರಿಂದ 1200 ಕಿಲೋಮೀಟರ್ ದೂರದಲ್ಲಿ ಇರಬೇಕು ಲಂಕಾ. ಬಟ್ ಅಷ್ಟತ್ರ ಇಲ್ಲೂ ಸಿಗ್ತಾ ಇಲ್ಲ. ಪ್ಲಸ್ ಅವರು ಸೇತುವೆ ಕಟ್ಟಿದ್ದು 16 ದಿನಗಳ ಕಾಲ ಕಟ್ಟಿದ್ರು. ಆ ಸೇತುವೆ ಕಟ್ಟಾದ್ಮೇಲೆ ಅದ್ರ ಮೇಲೆ ಹೋದ್ರು. ಅಂದ್ರೆ ಆಂಜನೇಯಂದು ಒಂದು ವಿಡಿಯೋ ತೋರಿಸ್ದೆ. ಈ ವಿಡಿಯೋದಲ್ಲಿ ಅವ್ರು ಹೇಳಿದ್ದು ಹತ್ತತ್ರ 100 ಯೋಜನೆಗಳನ್ನ ಹಾರಿ ಬಂದೆ. ಇದು ಹಿಸ್ಟ್ರಿನಲ್ಲಿ ಇರುವಂತದ್ದೇ, ರಾಮಾಯಣದಲ್ಲಿ ಬರೆದಿರುವಂತದ್ದೇ. 100 ಯೋಜನೆಗಳನ್ನ ಹಾರಿ ಬಂದ ಹನುಮಂತ ಅಂತ. ಅಂದ್ರೆ ಈಗಿರುವಂತ ಲಂಕಾ ನಾವು ನಂಬಿರುವಂತ ವಿಷಯಗಳು ಸುಳ್ಳ? ಯಾವ್ದು ಸತ್ಯ? ಪ್ರಶ್ನೆಗಳು ಹಾಗೆ ಉಳ್ಕೊಳ್ತಾ ಇದ್ದಾವೆ. ನಾನು ಅದೇ ಹೇಳಿದ್ದು, ಒಬ್ಬೊಬ್ರು ಒಂದೊಂದು ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಒಂದೊಂದು ಹೇಳ್ತಾ ಇರೋದ್ರಿಂದ ಯಾವ್ದು ಸತ್ಯ ಅಂತಾನೆ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾರನ್ನ ನಂಬೇಕು, ಯಾರನ್ನ ಬಿಡಬಾರ್ದು ಗೊತ್ತೇ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿನಲ್ಲಿ ನನ್ನಂತವ್ರು ಲಕ್ಷಾಂತರ ಜನ ಬದುಕ್ತಾ ಇದೀವಿ. ಯಾಕೆ ಅಂದ್ರೆ ಒಬ್ರು ಈಗ ಹೇಳಿರ್ತಾರೆ, ಇಲ್ಲ ಇನ್ನೊಬ್ರು ಬೇರೆ ತರ ಹೇಳ್ತಾರೆ. ಇದೇ ಲಂಕಾ ಅಂತ ಒಬ್ರು ಹೇಳ್ತಾರೆ, ಇದೆಲ್ಲ ಕುಮಾರಿ ಕಂಡಮ್ಮೆ ಲಂಕಾ ಅಂತ ಇನ್ನೊಬ್ರು ಹೇಳ್ತಾರೆ. ಇದರಿಂದಾನೇ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗಿ ಜನ ಓವರ್ ಆಲ್ ಆಗಿ ಇವರು ಸುಳ್ಳು, ಅವರು ಸುಳ್ಳು, ಎಲ್ಲಾ ಸುಳ್ಳು ಅನ್ನೋ ಲೆವೆಲ್ಗೆ ಹೋಗ್ತಾ ಇದೀವಿ. ಅಂದ್ರೆ ಯಾರೋ ಮಾಡ್ತಾ ಇರುವಂತ ಮಿಸ್ಟೇಕು, ಅವ್ರ ಹೆಸರು ಮಾಡ್ಕೊಳ್ತಾ ಇರುವಂತ ಒಂದು ಕೆಲಸಗಳಿಂದ ಎಷ್ಟೋ ಸತ್ಯಗಳು ಮುಚ್ಚೋಗ್ತಾ ಇದಾವ. ಪ್ರಶ್ನೆ ಉತ್ತರ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳ್ಕೊಳ್ಳೋ ಕೆಲಸ ಮಾಡಿ, ತಿಳಿಸೋ ಕೆಲಸ ಮಾಡಿ. ಯಾಕೆ ಅಂದ್ರೆ ಇಲ್ಲಿರುವಂತದ್ದು ಎರಡೇ ಪ್ರಶ್ನೆ. 100 ಯೋಜನ ಕ್ರಾಸ್ ಮಾಡ್ದ ಹನುಮಂತ. 100 ಯೋಜನ ಅಂದ್ರೆ ಸುಮಾರು 800 ಕಿಲೋಮೀಟರ್ 1200 ಕಿಲೋಮೀಟರ್. ಆದ್ರೆ ಈಗಿರುವಂತ ಶ್ರೀಲಂಕಾ ಜಸ್ಟ್ 14 ಕಿಲೋಮೀಟರ್. ಅಂದ್ರೆ ನಿಜವಾದ ಶ್ರೀಲಂಕಾ ಯಾವುದು? ಪ್ಲಸ್ ಈಗಿರುವಂತ ಶ್ರೀಲಂಕಾದಲ್ಲಿ ರಾವಣ ಇದ್ದ ಅನ್ನೋದಕ್ಕೆ ಪುರಾವೆಗಳೆಲ್ಲ ತೋರಿಸ್ತಾ ಇದಾರಲ್ಲ, ಅದು ಸತ್ಯನ? ಯಾವುದು ಸತ್ಯ? ಇದು ನನ್ನ ಪ್ರಶ್ನೆ. ಉತ್ತರ ನೀವು ತಿಳಿಸಿ, ಕಮೆಂಟ್ಗಳಲ್ಲಿ ತಿಳಿಸಿ, ಬೇರೆ ಬೇರೆ ರೀತಿ ತಿಳಿಸಿ. ಕೆಲವರು ಬೈ ತಿಳಿಸಿರ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಉತ್ತರ ತಿಳ್ಕೊಬೇಕು ಅಂದಾಗ ಬೈಸ್ಕೋಬೇಕಾಗತ್ತೆ. ನೀವು ಬೈದಾದ್ರೂ ತಿಳಿಸಿ, ಹೇಗಾದ್ರೂ ತಿಳಿಸಿ. ಸತ್ಯ ಯಾವುದು? ಉತ್ತರ ಹುಡ್ಕೋ ಕೆಲಸ ಮಾಡಿ. ಇನ್ನ ಈ ಥರದ ಎಷ್ಟೋ ಪ್ರಶ್ನೆಗಳು ಹುಡ್ತಾ ಇರುತ್ತೆ, ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಉತ್ತರ ಹುಡ್ಕೋ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ. ಆದ್ರೆ ಒಂದ್ ಮಾತ್ರ ಸತ್ಯ, ಈಗಿರುವಂತ ಲಂಕಾ ನಿಜವಾದ ಲಂಕಾ ಆಗಿರೋದು ಸಾಧ್ಯತೆ ತುಂಬಾ ಕಡಿಮೆ. ಥ್ಯಾಂಕ್ ಯು.